Hello everyone. ಎಲ್ಲರಿಗೂ ನಮಸ್ಕಾರ. Welcome to Udan Deepak YouTube channel and I am Deepak. Now let us move on to discussion. ಎಲ್ಲರೂ ಈಗ ಏನೈತಿ ಸೈನ್ಸ್ ಕನ್ನಡ ಮಾಧ್ಯಮ that is the SA1 examination the question paper I'll be discussing now in one shot. So it is the most expected paper with answers. ನಾ ಏನೈತಿ ವಿತ್ ಆನ್ಸರ್ಸ್ ಏನೈತಿ ಉತ್ತರಗಳೊಂದಿಗೆ ನಾನು ಇದಕ್ಕೆ ಪ್ರಶ್ನೆ ಪತ್ರಿಕೆನ ಡಿಸ್ಕಸ್ ಮಾಡಾಕತ್ತೀನಿ. ಸೊ ಎಲ್ಲರೂ ನೋಡಬೇಕು, ನಾ ಏನೇನು ಹೇಳಾಕತ್ತೀನಿ, ಪೆನ್ ತಗೋರಿ, ಬುಕ್ ತಗೋರಿ, ಬರ್ದು ಪ್ರಾಕ್ಟೀಸ್ ಮಾಡಬೇಕು. ಆ್ಯಂಡ್ ಯು ನೋ ದ್ಯಾಟ್ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಸೆಸ್ಮೆಂಟ್ ಬೋರ್ಡ್ KSEAB ಈ ಮಂಡಳಿ ಏನು ಮಾಡೈತಿ 12 ಸೆಪ್ಟೆಂಬರ್ 2025 ಇಂದ 18 ಸೆಪ್ಟೆಂಬರ್ 2025 ರಲ್ಲಿ ನಿಮ್ದು ಮಧ್ಯ ವಾರ್ಷಿಕ ಅರ್ಧ ವಾರ್ಷಿಕ ಪರೀಕ್ಷೆ ಏನೈತಿ ಆಲ್ರೆಡಿ ಅವ್ರು ನೋಟಿಫಿಕೇಶನ್ ಕಳಿಸ್ಬಿಟ್ಟಿದ್ದಾರೆ. ಆ್ಯಂಡ್ ಇದರ ರಿಲೇಟೆಡ್ ನಾನು ಆಲ್ರೆಡಿ ಯು ನೋ ದ್ಯಾಟ್ ದ ಬ್ಲೂ ಪ್ರಿಂಟ್ ಆಗ್ಬಿಟ್ಟಿದ್ದೀನಿ. ಹೋಗಿ ನೋಡಿ ಯಾವ್ಯಾವ ಚಾಪ್ಟರ್ಲಿಂದ ಯಾವ್ಯಾವ ಕ್ವಶನ್ಸ್ಗಳು ಬರ್ತಾವಂತೇಳಿ ನಾ ಹೇಳ್ಬಿಟ್ಟಿದ್ದೀನಿ. ಆ್ಯಂಡ್ ಮೇಕ್ ಶೋರ್ ದ್ಯಾಟ್ ನಾ ಏನೇನು ಪ್ರಶ್ನೆಗಳನ್ನು ಇಲ್ಲಿ ಹೇಳಾಕತ್ತೀನಿ ಅವ ಅಷ್ಟನ್ನು ನೀವು ಅಂದಾಗಿ ಚೆಂದಾಗಿ ನೋಡ್ಕೊಂಡೋಗಿ ಯಾವ್ಯಾವ ಡಯಾಗ್ರಾಮ್ಸ್ಗಳು ಬರ್ತಾವು ಅವನ್ನ ನೋಡ್ಕೊಂಡೋಗಿ ಸಾಕು. ಎಕ್ಸಾಮ್ನಲ್ಲಿ ಅವ ಬರ್ತಾವು, ನೀವೆಲ್ಲರೂ ಚಲೋ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ತೀರಿ. ಆ್ಯಂಡ್ ಇಟ್ ಈಸ್ ವಿತ್ ದ ಆನ್ಸರ್ಸ್. ಫಸ್ಟ್ ನಾ ಎಲ್ಲ ಕ್ವಶನ್ಸ್ ಅನ್ನು ತೋರಿಸ್ತೀನಿ, ಎಲ್ಲ ನೋಡ್ಕೋರಿ. ಆಮೇಲೆ ಏನೈತಿ ಆನ್ಸರ್ಸ್ ಅನ್ನು ಒನ್ ಬೈ ಒನ್ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ಮೇಕ್ ಶೋರ್ ಎಲ್ಲಾರು ಪದ್ಧಶ್ರೀ ಓದಿ. ಆ್ಯಂಡ್ ಸೆಕೆಂಡ್ ಪೇಪರ್ ಶನಿವಾರ ದಿನಾನ ಏನೈತಿ ಈ ಪೇಪರ್ ಐತಿ ಆನ್ 13ನೇ ತಾರೀಕಿಗೆ ಈ ಪೇಪರ್ ಇರ್ತೈತಿ. ಓಕೆ, ಕೆಳಗಿನ ನಿಮಗೆ ಭೌತಶಾಸ್ತ್ರಿಯಲ್ಲಿ ಟೋಟಲ್ 27 ಮಾರ್ಕ್ಸ್ಗಳು ಬರ್ತಾವು. ಇನ್ ಫಿಸಿಕ್ಸ್ 27 ಮಾರ್ಕ್ಸ್ ಏನೈತಿ ಇದರಿಂದ ಬಂದ್ಬಿಟ್ಟಿದೆ ಆಲ್ರೆಡಿ. ಸೊ ಎಲ್ಲ ಕ್ವಶನ್ಸ್ಗಳನ್ನ ಇಲ್ಲಿ ನೋಡ್ಬೋದು. ಒಂದು ಮಾರ್ಕದ ಪ್ರಶ್ನೆಗಳು. ಸೊ ಯು ಕ್ಯಾನ್ ಸಿ ಹಿಯರ್. ದೆನ್ ಇವೆಲ್ಲ ಆನ್ಸರ್ಸ್ ಅನ್ನ ಸಬ್ಸಿಕ್ವೆಂಟ್ ನಾವೀಗ ಡಿಸ್ಕಷನ್ ಮಾಡೋಣ ಅಲಾಂಗ್ ವಿತ್ ದ ಕ್ವಶನ್ಸ್. ದೆನ್ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯ 2 ಪ್ರಶ್ನೆಗಳು ಬಂದ್ಬಿಟ್ಟಿದ್ದಾವೆ. ಸೊ ಇಲ್ಲಿ ನೀವು ನೋಡಬಹುದು, ಒಂದು ವಿದ್ಯುತ್ ಮಂಡಲದಲ್ಲಿ ಬದಲಾಯಿಸಬಹುದಾದ ರೋಧ ರಿಯೋಸ್ಟಾಟ್ ಚಿಹ್ನೆಯ ಚಿತ್ರವನ್ನು ಬರಿಬೇಕು. ದೆನ್ ಬಲಗೈ ಹೆಬ್ಬರಳು ನಿಯಮವನ್ನು ಹೆಬ್ಬರಳನ್ನು ಏನೆಂದು ಸೂಚಿಸುತ್ತದೆ. ಸೊ ಇದು ವಿದ್ಯುತ್ ಪ್ರವಾಹದ ದಿಕ್ಕು, ಯಾವ ದಿಕ್ಕಿನಲ್ಲಿ ವಿದ್ಯುತ್ ಪ್ರವಾಹ ಹೊಂಟಿದೆ ಅದನ್ನು ಹೇಳ್ತೈತಿ. ಒಂದು ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣ ಏನು, ಎದಕ್ಕಾಗ್ತೈತ್ರಿ. ಸೊ ಒಂದು ಲೈವ್ ವೈರ್ ಮತ್ತು ನ್ಯೂಟ್ರಲ್ ವೈರ್ ಎರಡು ಟಚ್ ಆದ್ರೂ ಓವರ್ಲೋಡ್ ಆಗ್ಬಿಡ್ತೈತಿ, ಓವರ್ ಹೀಟಿಂಗ್ ಆಗ್ತೈತಿ. ಕಾಂತೀಯ ಬಲ ರೇಖೆಗಳ ಲಕ್ಷಣಗಳನ್ನು ಬರೆಯಿರಿ. ಸೊ ಕಾಂತೀಯ ಬಲ ಹ್ಯಾಂಗ ಹೋಗ್ತಾವ್ರಿ, ಉತ್ತರದಿಂದ ದಕ್ಷಿಣ ಪೋಲ್ಗೆ ಹೋಗ್ತಾವು. ಅದೇ ರೀತಿ ಓಮ ನಿಯಮವನ್ನು ನಿರೂಪಣೆ ಮಾಡಬೇಕು. ದೆನ್ ವಾಹಕ ರೋಧವು ಅವಲಂಬಿಸಿರುವ ಅಂಶಗಳು ಯಾವ್ಯಾವು, ಅವು ಎಲ್ಲ ಫಿಕ್ಸ್ ಕ್ವಶನ್. ದೆನ್ ಇಲ್ಲಿ ಎಲ್ಲ ಪ್ರಾಬ್ಲಮ್ಸ್ಗಳು ಬಂದ್ಬಿಟ್ಟಿದ್ದಾವೆ. ಸೊ ಇದನ್ನು ನೀವು ನೋಡಬೇಕು. ಸಮಾಂತರವಾಗಿ ಸಮಾಂತರ ಶ್ರೇಣಿ ವಿಭವಾಂತರವಿರುವ ಒಂದು ಬ್ಯಾಟರಿಗೆ ಸಮಾಂತರವಾಗಿ ವಿದ್ಯುತ್ ಮಂಡಲದಲ್ಲಿ ಜೋಡಿಸಿದೆ. ಸೊ ಯು ಕ್ಯಾನ್ ಸಿ ಕಂಡುಹಿಡಿಬೇಕು ವಿದ್ಯುತ್ ಮಂಡಳ ಎಂದರೇನು. ದೆನ್ 4 ಮಾರ್ಕಿಗೆ ಒಂದು ಪ್ರಶ್ನೆ, ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಕಾಂತ ಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನ್ವಯಿಸುತ್ತದೆ ಎಂದು ತೋರಿಸುವ ಪ್ರಯೋಗ, ಎಕ್ಸ್ಪೆರಿಮೆಂಟ್ ಫಿಕ್ಸ್ ಬಂದ್ಬಿಟ್ಟಿದೆ. ದೆನ್ ರಾಸಾಯನಿಕ ಶಾಸ್ತ್ರ ಟೋಟಲ್ 25 ಮಾರ್ಕ್ಸ್ಗಳಿಂದ ಬರ್ತಾವು. ಸೊ ನೀವು ರಾಸಾಯನಿಕ ಶಾಸ್ತ್ರ ಓದ್ಬಿಟ್ರೆ ಟೋಟಲ್ ನಿಮ್ಗೆ 25 ಮಾರ್ಕ್ಸ್ ಇಲ್ಲಿ ಬಂದ್ಬಿಟ್ಟಿದೆ. ಸೊ ಇಲ್ಲಿ ನೀವು ನೋಡಬೇಕು, ತುರಿಕೆ ಗಿಡದ ಎಲೆಗಳು ಚುಚ್ಚುವ ಕೂದಲಿನಲ್ಲಿರುವ ಆಮ್ಲ ಯಾವುದು. ದೆನ್ ಒಂದು ಮೆಥನಾಯಿಕ್ ಆಮ್ಲ ಅದು. ಸೊ ಅದೇ ರೀತಿ ಜಿಂಕ್ ಇದರೊಳಗ ಉತ್ಕರ್ಷಿಸಲ್ಪಟ್ಟು ಮತ್ತು ಅಪಕರ್ಷಿಸಲ್ಪಟ್ಟು ಪ್ರತಿವರ್ತಕಗಳನ್ನು ಹೆಸರಿಸಬೇಕು. ದೆನ್ ಚಿಪ್ಸ್ ಆಯಿತು. ದೆನ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ತೇವಾಂಶ ನಿರೋಧಕ ಸಂಗ್ರಹದಲ್ಲಿ ಸಂಗ್ರಹಿಸಿ ಇಡಬೇಕು. ವೈಜ್ಞಾನಿಕ ಕಾರಣ ಕೊಡಿ ಅಂತ ಹೇಳಿದ್ದಾರೆ. ತಟಸ್ಥೀಕರಣ ಕ್ರಿಯೆ ಎಂದರೇನು. ಅದೇ ರೀತಿ ಇಲ್ಲಿ ನೀವು ನೋಡಬಹುದು 2-3 ವಾಕ್ಯಗಳಲ್ಲಿ 3 ಪ್ರಶ್ನೆಗಳನ್ನು ಕೊಟ್ಟುಬಿಟ್ಟಿದ್ದಾರೆ. ಅದೇ ರೀತಿ 3 ಮಾರ್ಕದ 3 ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟುಬಿಟ್ಟಿದ್ದಾರೆ. ಸೊ ಇಲ್ಲಿ 3 ಮಾರ್ಕಿಗೆ ನೀವು ಬ್ಯಾಲೆನ್ಸಿಂಗ್ ಈಕ್ವೇಶನ್ಸ್. ಓಕೆ, ಸೊ ಸರಿದೂಗಿಸಿ ರಾಸಾಯನಿಕ ಸಮೀಕರಣಗಳು ನೀವು ಸರಿದೂಗಿಸಿ ಬರಿಬೇಕು ಆಗಿದೆ. ಅದೇ ರೀತಿ ಯು ಕ್ಯಾನ್ ಸಿ ಹಿಯರ್ 4 ಮಾರ್ಕದ ಒಂದು ಪ್ರಶ್ನೆ, ಕ್ಲೋರೋ ಆಲ್ಕಲಿ ಪ್ರಕ್ರಿಯೆಯಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಆಯಿತು, ಕ್ಲೋರಿನ್ ಆಯಿತು ಮತ್ತು ಹೈಡ್ರೋಜನ್ ಅವು ಏನೇನು ಕೆಲಸಗಳು ಮಾಡ್ತಾವ ಅಂತೇಳಿ ಇಲ್ಲಿ ಫಿಕ್ಸ್ ಕ್ವಶನ್ ನೆನಪಿಡ್ಕೋಬೇಕು. ದೆನ್ ಅದೇ ರೀತಿ ಜೀವಶಾಸ್ತ್ರ ಎಲ್ಲಕ್ಕಿಂತ ಜಾಸ್ತಿ 28 ಮಾರ್ಕ್ಸಿಗೆ ಜೀವಶಾಸ್ತ್ರ ಬಂದುಬಿಟ್ಟಿದೆ. ಅದರಲ್ಲಿ 3
ಒನ್ ಮಾರ್ಕ್ ಪ್ರಶ್ನೆಗಳು. ದೆನ್ ಸ್ನಾಯು ಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲವು ಯಾವ ಸಂದರ್ಭದಲ್ಲಿ ಉತ್ಪತ್ತಿಯಾಗುತ್ತದೆ. ಸೊ ದೆನ್ ಅದೇ ರೀತಿ ಚಪಾತಿಯನ್ನು ನಿಧಾನವಾಗಿ ಜಗಿದು ತಿಂದಾಗ ಸಿಹಿಯಾಗಿ ರುಚಿಸುತ್ತದೆ ಏಕೆ ಅಂತ ಕೇಳಿದ್ದಾರೆ. ಸೊ ಯು ಕ್ಯಾನ್ ಸಿ ಹಿಯರ್. ಸೊ ಮಾನವ ಮೆದುಳು 3 ಮಾರ್ಕಿಗೆ ನಿಳಛೇದ ನೋಟವನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಸೊ ಮಾನವನ ಮೆದುಳ ಬಂದ್ಬಿಟ್ಟಿದೆ, ಯೂಶಲಿ ಹಾರ್ಟ್ ಬರ್ತೈತಿ, ಬಟ್ ಇಲ್ಲಿ ಅವರು ಮಾನವನ ಮೆದುಳು ಕೊಟ್ಟುಬಿಟ್ಟಿದ್ದಾರೆ. ದೆನ್ ಅದೇ ರೀತಿ 35 ಆಯಿತು. 36 ಎಸ್. ಸೊ ಗ್ಲೂಕೋಸ್ ಅಣು ಕೋಶ ದ್ರವ್ಯದಲ್ಲಿ ಯಾವ ಅಣುವಾಗಿ ವಿಭಜಿಸಲ್ಪಡುತ್ತದೆ. ಸೊ ನಿಮಗೆ ಗೊತ್ತಾಗಿದೆ, ಇದು ಚಾರ್ಟ್ ಮಾಡಿ ನೀವು ಹೇಳಬೇಕು. ಅದೇ ರೀತಿ 5 ಮಾರ್ಕಿಗೆ 1 ಪ್ರಶ್ನೆ ಇಲ್ಲಿ ನೀವು ನೋಡಬಹುದು. ಅಡ್ರನಿಲ್ ಹಾರ್ಮೋನ್ ಮತ್ತು ಥೈರಾಕ್ಸಿನ್ ಹಾರ್ಮೋನ್ ಬಗ್ಗೆ ಇಲ್ಲಿ ಕೇಳಿಬಿಟ್ಟಿದ್ದಾರೆ. ಐ ಹೋಪ್ ಈಗೆಲ್ಲ ಇದರ ಆನ್ಸರ್ಗಳನ್ನು ನಾವು ಏನೈತಿ ಇಲ್ಲಿ ನೋಡೋಣ. ನೀವು ಎಲ್ಲರೂ ಅಂದಾಗಿ ಚಂದಾಗಿ ಇಲ್ಲಿ ಓದಬೇಕು. ಓಕೆ, ಸೊ ಯು ಕ್ಯಾನ್ ಸಿ ಹಿಯರ್ ಫಾಸ್ಟ್ ಆಗಿ ಇಲ್ಲಿ ನೀವು ಆನ್ಸರ್ ಅನ್ನು ನೋಡಬೇಕು. ಸೊ ಇಲ್ಲಿ ನೋಡು, ಫಸ್ಟ್ ಒನ್ ಆನ್ಸರ್ ಇಸ್ ಏಕರೂಪವಾಗಿರುತ್ತದೆ. ಸೆಕೆಂಡ್ ಒನ್ ಆರ್ ಇಸ್ ಈಕ್ವಲ್ ಟು ವಿ ಬೈ ಐ. ಥರ್ಡ್ ಒನ್ ಎಸ್ ಐ ಯೂನಿಟ್ ಆಫ್ ವಿದ್ಯುತ್ ಪ್ರವಾಹ ಆಂಪಿಯರ್. ಸೊ ಇಲ್ಲಿ ರಿಯೋಸ್ಟಾಟ್ ಅನ್ನ ಏನಂತ ರಿಯೋಸ್ಟಾಟ್ ಅನ್ನ ಸಿಂಬಾಲ್ ಅನ್ನು ನೀವು ಇಲ್ಲಿ ನೋಡಬಹುದು. ದೆನ್ ಬಲಗೈ ಹೆಬ್ಬರಳ ನಾ ಹೇಳ್ಬಿಟ್ಟಿದ್ದೇನೆ ವಿದ್ಯುತ್ ಪ್ರವಾಹದ ದಿಕ್ಕಂತ ಹೇಳಿ. ಅದೇ ರೀತಿ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡಿಂಗ್ ಆದ್ರೆ ಏನೇನ್ ಆಗ್ತೈತಿ, ಕಾಂತಿ ಬಲರೇಖೆ ಗಳ ಲಕ್ಷಣಗಳನ್ನು ಬರೆಯಿರಿ. ಸೊ ಇವೆಲ್ಲ ಲಕ್ಷಣಗಳನ್ನ ಬರಿಬೇಕು. ದೆನ್ ಸಮಾಂತರ ಸಂಪರ್ಕಿಸುವ ಉತ್ತಮ. ಸೊ ಗ್ರಹ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಸಂಪರ್ಕಿಸುವುದು ಉತ್ತಮ. ಸೊ ಸಮಾಂತರ ಶ್ರೇಣಿಯಲ್ಲಿ ಇಡಬೇಕು, ಪ್ಯಾರಲಲ್ ಕನೆಕ್ಷನ್. ಸೊ ಓಮನ ನಿಯಮ ಬರೆದು ಅದಕ್ಕೆ ಅವಲಂಬಿಸಿದ ಅಂಶಗಳು ಯಾವ್ಯಾವ ಅಂತ ಹೇಳಿ ಇಲ್ಲಿ ಬರಿಬೇಕು. ಅದೇ ರೀತಿ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 11 ಆಯ್ತು. ದೆನ್ ಕ್ವಶನ್ ನಂಬರ್ 12 ನಲ್ಲಿ ಏನೈತಿ, ಸೊ ಇಲ್ಲಿ ನೋಡಬೇಕು, ಫಿಗರ್ ಡ್ರಾ ಮಾಡಬೇಕಾಗಿದೆ. ದೆನ್ ಯು ಕ್ಯಾನ್ ಸಿ ಇದು ಎಕ್ಸ್ಪೆರಿಮೆಂಟ್ ಅನ್ನ ನಿಮ್ಮ ಸ್ವಂತ ವಾಕ್ಯದಲ್ಲಿ ನೀವು ನಿರೂಪಣೆ ಮಾಡಿ ಬರೀಬೇಕು. ದೆನ್ ರಾಸಾಯನಿಕ ಶಾಸ್ತ್ರದಲ್ಲಿ 2 ಯು ಕ್ಯಾನ್ ಸಿ ದ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್. ದೆನ್ ಕ್ವಶನ್ ನಂಬರ್ 16, 17, 18, 19. ದೆನ್ 3 ಮಾರ್ಕಿಗೆ ಬಂದಂತಹ ಪ್ರಶ್ನೆಗಳು. ಸೊ ಇದು ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್, ನೀರಿನ ವಿದ್ಯುತ್ ದ್ವಿಭಜನೆ ಅಂತ ಹೇಳಿ ಬರ್ತೈತಿ. ಸೊ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್, ವಿದ್ಯುತ್ ದ್ವಿಭಜನೆ. ದೆನ್ ಯು ಕ್ಯಾನ್ ಸಿ ನೆಕ್ಸ್ಟ್ ಯು ಕ್ಯಾನ್ ಸಿ ಹಿಯರ್ ಆಲ್ರೆಡಿ ಐ ಸೆಡ್ NaOH ಇವೆಲ್ಲ ಏನೈತಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಬರಿಬೇಕು. ದೆನ್ ಬ್ಯಾಲೆನ್ಸಿಂಗ್ ಆಯಿತು. ದೆನ್ ಈಸ್ ಯು ಕ್ಯಾನ್ ಸಿ ದ ಪಾಪ್ ಸೌಂಡ್ ಡಯಾಗ್ರಾಮ್. ಇದರಲ್ಲಿ ಪಾಪ್ ಶಬ್ದದೊಂದಿಗೆ ಹೈಡ್ರೋಜನ್ ಅನಿಲ ಉರಿಯುತ್ತಿರುವುದನ್ನು ನೀವು ಇಲ್ಲಿ ಕಂಡು ಈ ಫಿಗರ್ ಅನ್ನು ಡ್ರಾ ಮಾಡಬೇಕಾಗಿದೆ. ದೆನ್ NaOH ಬರ್ತೈತಿ, ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಕ್ಲೋರಿನ್, ದೆನ್ ಹೈಡ್ರೋಜನ್ ಅನಿಲ. ದೆನ್ ಜೀವ ವಿಜ್ಞಾನದಲ್ಲಿ ಫಾಸ್ಟ್ ಆಗಿ ನನಗೆ ಇಲ್ಲಿ ಹೇಳಿ. ಸೊ ಇಲ್ಲಿ ನೋಡಿ 3 ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಬಂದ್ಬಿಟ್ಟಿದ್ದಾವೆ. ದೆನ್ 30, 31 1 ಮಾರ್ಕ್ ಕ್ವಶನ್ಸ್ಗಳು ಇಲ್ಲಿ ನೀವು ಬರಿಬಹುದಾಗಿದೆ. ದೆನ್ 32 ಪ್ರಶ್ನೆ ಯು ಕ್ಯಾನ್ ಸಿ ಹಿಯರ್. ಸೊ ಚಪಾತಿ ನಿಧಾನವಾಗಿ ಏನಾಗ್ತೈತ್ರಿ, ಅನ್ನು ಜಗಿಯುವಾಗ ಬಿಡುಗಡೆಯಾಗುವ ಲಾಲಾರಸದಲ್ಲಿ ಅಮೈಲೇಸ್ ಕೀಣ್ವ ಇರುತ್ತದೆ. ಸೊ ಲಾಲಾರಸ ಅಂತ ಹೇಳಿ ಒಂದು ಬರ್ತೈತಿ. ಆ ಲಾಲಾರಸಲ್ಲಿ ಏನಾಗ್ತೈತಿ, ಅಮೈಲೇಸ್. ಓಕೆ, ಸೊ ಪ್ಯಾಂಕ್ರಿಯಾಟಿಕ್ ಅಮೈಲೇಸ್. ಪ್ಯಾಂಕ್ರಿಯಾಟಿಕ್ ನಾವು ಏನಂತ ಹೇಳ್ತೀವಿ, ಲಾಲಾರಸ ಅಂತ ಹೇಳಿ ಹೇಳ್ತೀವಿ. ಈ ಕಿಣವು ಚಪಾತಿಯನ್ನು ಪಿಷ್ಟವನ್ನು ವಿಭಜಿಸಿ ಸರಳ ಸಕ್ಕರೆಯಾಗಿ ಪರಿವರ್ತಿಸುತ್ತದೆ. ಸೊ ಸ್ಟಾರ್ಚ್ ಇಂಟು ಸಿಂಪಲ್ ಶುಗರ್ ನಾನು ಲಾಲಾರಸ್ ಅಂತ ಹೇಳಿ ಹೇಳ್ತೀವಿ. ಸೊ ನೆಫ್ರಾನ್ ರಚನೆಯನ್ನು ಕೊಟ್ಬಿಟ್ಟಿದ್ದಾರೆ. ದೆನ್ ಇದು ಮೆದುಳ, ಮಾನವನ ಮೆದುಳ ನಿಳಛೇದ. ದೆನ್ ಯು ಕ್ಯಾನ್ ಸಿ ದ ನೆಕ್ಸ್ಟ್ ಕ್ವಶನ್. ಇವೆಲ್ಲ ಪ್ರಶ್ನೆಗಳನ್ನು ನೀವು ಪದ್ಧಶ್ರೀ ಏನೈತಿ ಎಕ್ಸಾಮ್ ಅಲ್ಲಿ ಬರಿಬೇಕು. ಎಸ್,
ಸೊ ವಿತ್ ದಿಸ್ 38 ಪ್ರಶ್ನೆಗಳು ಮುಗಿದವು. ಸೊ ಐ ಹೋಪ್ ಯು ಪೀಪಲ್ ಆರ್ ಕನೆಕ್ಟಿಂಗ್. ಇಫ್ ಯು want to still want to get more such question papers solved one, you can just kindly like and share, subscribe to the channel. And ಮುಂದೆ ನಿಮ್ಗೆ ಏನಾರ ಬುಕ್ಸ್ ಬೇಕಾಗಿತ್ತು ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ ಬುಕ್ಸ್, ಉಡಾನ್ ಬುಕ್ಸ್, LBA ಬುಕ್ಸ್ ಆಯಿತು, ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್, ಇನ್ ಆರ್ಡರ್ ಟು ಇಂಪ್ರೂವ್ ಯುವರ್ ಸ್ಟಡೀಸ್ ಫಾರ್ ಅಪ್ಕಮಿಂಗ್ board examination, you can visit our website or you can call on to the number which is given on the screen, 8123426450. Our team will connect to you regarding the all the queries. So ಏನೇ ಡೌಟ್ ಇತ್ತು ಸಜೆಷನ್ ಇತ್ತು ಕಮೆಂಟ್ ಸೆಷನ್ ಅಲ್ಲಿ ಹಾಕಿ. ಐ ಆಮ್ ಗ್ಲಾಡ್ ಟು ಆನ್ಸರ್ ಆಲ್ ಯುವರ್ ಕ್ವೆರೀಸ್. ಟಿಲ್ ದ ನೆಕ್ಸ್ಟ್ ಸೆಷನ್ ಎವ್ರಿ ಒನ್, ಎಲ್ಲರೂ ಏನೈತಿ ಓದ್ಕೊಂಡಿರಿ. ಸೊ ಅಂದಾಗಿ ಚಂದಾಗಿ ಓದಬೇಕು. ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್. ಟೇಕ್ ಕೇರ್ ಅಂಡ್ ಬಾಯ್ ಎವ್ರಿ ಒನ್.